Hi students, welcome to online video class of marketing management. ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮೆಲ್ಲರಿಗೂ ಮಾರುಕಟ್ಟೆ ನಿರ್ವಹಣೆಯ ಆನ್ಲೈನ್ ತರಗತಿಗೆ ಸ್ವಾಗತ. In last class we are in the discussion of basis for market segmentation. ನಾವು ಹಿಂದಿನ ತರಗತಿಯಲ್ಲಿ ಮಾರುಕಟ್ಟೆ ವಿಭಜನೆಗೆ ಆಧಾರಗಳು ಅಥವಾ ವಿಭಜನೆಯ ಆಧಾರಗಳು ಎನ್ನುವುದರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. And we already discussed one of the most important base for market segmentation, that is ಭೌಗೋಳಿಕ ವಿಭಜನೆ ಅಂದರೆ ಜಿಯೋಗ್ರಾಫಿಕ್ ಬೇಸ್. ನಾವೀಗಾಗಲೇ ಭೌಗೋಳಿಕ ಆಧಾರದ ಮೇಲೆ ಯಾವ ರೀತಿಯಾಗಿ ಮಾರುಕಟ್ಟೆಯನ್ನು ವಿಭಜನೆ ಮಾಡ್ತೀವಿ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ್ವಿ. ಆ್ಯಂಡ್ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಬೇಸಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್. ನಾವು ಇವತ್ತಿನ ತರಗತಿಯಲ್ಲಿ ಎರಡನೆಯ, ಮೂರನೆಯ ಹಾಗೂ ನಾಲ್ಕನೆಯ ನಾಲ್ಕು ತರಹಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ್ಯಂಡ್ ದ ಸೆಕೆಂಡ್ ಬೇಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಈಸ್ ಡೆಮೋಗ್ರಫಿಕ್. ಜನಾಂಗೀಯ ಆಧಾರದ ಮೇಲೆ ಯಾವ ರೀತಿಯಾಗಿ ನಾವು ಮಾರುಕಟ್ಟೆ ವಿಭಜನೆಯನ್ನು ಮಾಡ್ತೀವಿ. ವಾಟ್ ಈಸ್ ದಿಸ್ ಡೆಮೋಗ್ರಫಿಕ್ ಮೀನ್ಸ್? ಏಜ್, ಜೆಂಡರ್, ಇನ್ಕಮ್, ಆಕ್ಯುಪೇಷನ್, ಎಜುಕೇಷನ್, ರಿಲಿಜಿಯನ್ ಆ್ಯಂಡ್ ಸೋ ಆನ್. ನಾವು ಜನಾಂಗೀಯ ಆಧಾರ ಯಾವ ರೀತಿಯಾಗಿ ಜನಾಂಗೀಯ ಆಧಾರವಾಗಿ ಯಾವ ರೀತಿಯಾಗಿ ನಾವು ಮಾರುಕಟ್ಟೆಯನ್ನು ವಿಭಜನೆ ಮಾಡ್ತೀವಿಪ್ಪ ಅಂತಂದರೆ, ಆನ್ ದ ಬೇಸಿಸ್ ಆಫ್ ಏಜ್, ಆನ್ ದ ಬೇಸಿಸ್ ಆಫ್ ಜೆಂಡರ್, ಆನ್ ದ ಬೇಸಿಸ್ ಆಫ್ ಆಕ್ಯುಪೇಷನ್ ಆ್ಯಂಡ್ ಆಲ್ಸೋ ಆನ್ ದ ಬೇಸಿಸ್ ಆಫ್ ಇನ್ಕಮ್ ಆ್ಯಂಡ್ ರಿಲಿಜಿಯನ್. ವಿ ಕ್ಯಾನ್ segment the customers into segments. ನಾವು ವಯಸ್ಸಿನ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ವೃತ್ತಿಯ ಆಧಾರದ ಮೇಲೆ, ಆದಾಯ, ವಿದ್ಯಾಭ್ಯಾಸ ಹಾಗೂ ಧರ್ಮದ ಆಧಾರದ ಮೇಲೆ ಕೂಡ ನಾವು ವಿವಿಧ ಗುಂಪುಗಳಾಗಿ ಗ್ರಾಹಕರನ್ನ ವಿಂಗಡಣೆ ಮಾಡಬಹುದು. ಮೀನ್ಸ್ ಏಜ್, ಫಸ್ಟ್ ಒನ್ ಈಸ್ ಏಜ್. ಹಿಯರ್ ಆನ್ ದ ಬೇಸಿಸ್ ಆಫ್ ಏಜ್ we can segment the customers or the market into different groups as a small children and adults and persons. ನಾವು ಕೆಲವೊಂದು ವಯಸ್ಸಿನ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ಗ್ರಾಹಕರನ್ನ ವಿಂಗಡಣೆ ಮಾಡ್ತೀವಿ. segment is on the basis of age of customers, like consumers between 0 to 5 and the consumers between 5 to 10 and 10 to 18, 18 to 25 and above. The marketers have to appeal to different age group customers in a different way. So we can classify or make the segments as the customers from 0 to 5 years. For example, children's preferences should be given to some of the balls or chocolates, and for dresses some of. So ಕೆಲವೊಂದು ಮಕ್ಕಳ ಅಭಿರುಚಿಗಳು ವಯಸ್ಸಿನ ಆಧಾರದ ಮೇಲೆ ವಿಂಗಡಣೆ ಮಾಡಿದಂತಹ ಸಂದರ್ಭದಲ್ಲಿ 0 ಇಂದ 5 ವರ್ಷದ ಮಕ್ಕಳು ಹೆಚ್ಚಾಗಿ ಆಟ ಸಾಮಾನುಗಳಿಗೆ, ಬಟ್ಟೆಗಳಿಗೆ ಅಥವಾ ಚಾಕ್ಲೇಟ್ಸ್ಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಇಡ್ತಾರೆ. ಆ್ಯಂಡ್ ಅದರ ಸಮ 5 ಇಂದ 10 ವರ್ಷ ಅಂತಹ ಮಕ್ಕಳು ಇರ್ತವೆ ಹೆಚ್ಚಾಗಿ ಇತರೆ ಆಟಿಕೆಗಳು, ದೊಡ್ಡ ದೊಡ್ಡ ವಸ್ತುಗಳಿಗೆ ಅಥವಾ ಬಟ್ಟೆಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಇಡ್ತಾರೆ. ಆ್ಯಂಡ್ ಫ್ರಮ್ ದ ಏಜ್ ಆಫ್ 18 adults or teenagers will demand for the fashionable dresses or cosmetics or ಬ್ಯೂಟಿ ಪ್ರಾಡಕ್ಟ್ಸ್. ಸೊ ಈ ಟೀನೇಜರ್ಸ್ ಅಲ್ಲಿ ಅಥವಾ ಯಂಗ್ಸ್ಟರ್ಸ್ಗಳಲ್ಲಿ ಹೆಚ್ಚಾಗಿ ಬಟ್ಟೆಗಳಿಗೆ ಅಥವಾ ಸೌಂದರ್ಯವರ್ಧಕ ಸರಕುಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಇಡ್ತಾರೆ. ಆ್ಯಂಡ್ ಮೋರ್ ಅಬೌಟ್ 25 years ಕಸ್ಟಮರ್ಸ್ ವಿಲ್ ಪ್ರಿಫರ್ ಟು ಹೋಮ್ ನೀಡ್ಸ್. ಈ 25 ವರ್ಷಕ್ಕಿಂತ ಮೇಲ್ಪಟ್ಟ ಗ್ರಾಹಕರಿಗೆ ಏನಿದ್ದಾರೆ ಹೆಚ್ಚಾಗಿ ಮನೆಗೆ ಅವಶ್ಯಕವಿರುವಂತಹ ಸಾಮಗ್ರಿಗಳಿಗೆ ಹೆಚ್ಚು ಬೇಡಿಕೆಯನ್ನು ನೀಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಮಾರಾಟಗಾರರು ಯಾವ ತರಹದ ಗ್ರಾಹಕರಿಗೆ, ಯಾವ ವಯಸ್ಸಿನ ಗ್ರಾಹಕರಿಗೆ ಯಾವ ಸರಕುಗಳ ಅವಶ್ಯಕತೆ ಇದೆ ಎನ್ನುವುದರ ಬಗ್ಗೆ ಸಂಪೂರ್ಣ
ಯಾವುದೇ ರೀತಿಯಾಗಿ ವ್ಯವಸ್ಥಾಪಕವಾಗಿರುವುದಿಲ್ಲ. ಹಾಗಾಗಿ ನಿರ್ದಿಷ್ಟ ವಯಸ್ಸಿನ ಗ್ರಾಹಕರನ್ನ ವಿವಿಧ ಗುಂಪುಗಳಾಗಿ ವಿಂಗಡಿಸಿ ಅವರ ಬೇಡಿಕೆಗಳು ಏನಿದ್ದಾವೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಅವರ ಬೇಡಿಕೆಗಳನ್ನು ಪೂರೈಸುವಲ್ಲಿ ಕಾರ್ಯನಿರತರಾಗಬೇಕು. ಸೊ a marketer should group or segment the customers on the basis of age also. So according to the age of customers, they can segment the market, and in order to fulfill the requirements of all the customers, it needs to be segmented on the basis of age. And it is very beneficial to the marketer to identify what is the actual need of a particular group of consumers, and he will be active in order to satisfy those needs. ಸೊ ಅಂತಹ ಸಂದರ್ಭದಲ್ಲಿ ಮಾರಾಟಗಾರನಿಗೆ ಹೆಚ್ಚು ಉಪಯುಕ್ತವಾದಂತಹ ಆಧಾರ ಅಥವಾ ವ್ಯವಸ್ಥೆ ಇದಾಗಿರುತ್ತದೆ. ವಿವಿಧ ವಯಸ್ಸಿಗೆ ಅನುಗುಣವಾಗಿ ಗ್ರಾಹಕರನ್ನು ವಿಂಗಡಿಸಿ ಅವರ ಅವಶ್ಯಕತೆಗಳು ಏನಿದ್ದಾವೆ ಅನ್ನೋದರ ಬಗ್ಗೆ ತಿಳಿದುಕೊಂಡು ಆ ಸರಕುಗಳನ್ನು ಪೂರೈಸುವುದು ಮಹತ್ವದ್ದಾಗಿರುತ್ತದೆ. ಜೆಂಡರ್, ಫಾರ್ ಎಕ್ಸಾಂಪಲ್ ಮೇಲ್ ಅಂಡ್ ಫೀಮೇಲ್. ಸೊ ಮೇಲ್ ಅಂಡ್ ಫೀಮೇಲ್ will demand for the different goods and services. The demand for the goods and services will be differentiate between them also. ಈ ಮಹಿಳೆಯರು ಮತ್ತು ಪುರುಷರ ನಡುವಿನ ಬೇಡಿಕೆ, ಸರಕು ಮತ್ತು ಸೇವೆಗಳಿಗೆ ಇರುವಂತಹ ಬೇಡಿಕೆ ಏನಾಗಿರುತ್ತೆ, ವಿವಿಧತೆಯಿಂದ ಕೂಡಿರುತ್ತದೆ. ಫಾರ್ ಎಕ್ಸಾಂಪಲ್, many people will purchase the goods and services without knowing what is the price of that particular product. They will not worry about the price of the product. ಈ ಪುರುಷ ಅಥವಾ ಮಹಿಳೆಯರು ಮತ್ತು ಪುರುಷರಿರುವಂತಹ ಸಂದರ್ಭದಲ್ಲಿ ಪುರುಷರು ಏನಿದ್ದಾರೆ ಆ ಸರಕಿನ ಬೆಲೆಯನ್ನು ನೋಡುವುದರ ಮುಂಚಿತವಾಗಿ ಆ ಸರಕುಗಳನ್ನು ಕೊಂಡುಕೊಳ್ಳುವುದಕ್ಕೆ ಹೆಚ್ಚು ಆಸಕ್ತರಾಗ್ತಾರೆ. ಬಟ್ ಇನ್ ಕೇಸ್ ಆಫ್ ಫೀಮೇಲ್ಸ್, they will concentrate on each and every content of the particular product. For example, color, size, benefit and price of that particular product. ಮಹಿಳೆಯರು ಇರುವಂತಹ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಸರಕಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾರೆ. ಅದಕ್ಕೆ ಸಂಬಂಧಿಸಿದ ಬಣ್ಣ ಆಗಿರ್ಬೋದು, ಅದರ ಗಾತ್ರ ಏನಿದೆ, ಅದರ ಬೆನಿಫಿಟ್ಸ್ ಅಥವಾ ಉಪಯೋಗಗಳು ಏನಿದ್ದಾವೆ, ಅದರ ಬೆಲೆ ಏನಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ತಾರೆ. ಸೊ ದೀಸ್ ಟೂ ಪೀಪಲ್ ವಿಲ್ review in different way towards the particular product. ಒಂದು ನಿರ್ದಿಷ್ಟ ಸರಕಿಗೆ ಸಂಬಂಧಿಸಿದಂತೆ ಈ ಇಬ್ಬರು ವ್ಯಕ್ತಿಗಳು ವಿವಿಧ ರೀತಿಯಲ್ಲಿ ಅವಲೋಕನವನ್ನು ಮಾಡ್ತಾರೆ. ಸೊ ಅಕಾರ್ಡಿಂಗ್ ಅಂಡ್ ಆಲ್ಸೋ ದ ಡಿಮ್ಯಾಂಡ್ ಫಾರ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ವಿಲ್ ಬಿ ಡಿಫ್ರೆಂಟ್. ಅವರಿಬ್ಬರ ಬೇಡಿಕೆಗಳು ಏನಿದ್ದಾವೆ ಬೇರೆ ಬೇರೆ ಆಗಿರುತ್ತವೆ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಟು ಅಬ್ಸರ್ವ್. And next is occupation, ವೃತ್ತಿ. ಕೆಲವೊಂದು, so for example, farmers would not like to make waste or to purchase waste things or to expense more money. ಈ ರೈತಾಪಿ ವರ್ಗದವರು ಅಥವಾ ಕೃಷಿಕರು ಏನಿದ್ದಾರೆ ಹೆಚ್ಚಿನ ಹಣವನ್ನು ಪೋಲಾಗೋದಕ್ಕೆ ಅವರು ಬಿಡೋದಿಲ್ಲ. They would like to purchase the product at a lower cost which gives most benefit to them. ಅವರು ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಲಾಭವನ್ನು ತರುವಂತಹ ಸರಕು ಮತ್ತು ಸೇವೆಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಇಡ್ತಾರೆ. ಬಿಕಾಸ್ their annual income is lower than the professionals. ಅವರ ಆನ್ಯುವಲ್ ಇನ್ಕಮ್ ಎಂಬ ವಾರ್ಷಿಕ ಆದಾಯ ಅಂದರೆ ಬೇರೆ ವೃತ್ತಿಗಳಿಗಿಂತ ಕಡಿಮೆ ಆಗಿರೋದ್ರಿಂದ ಅವರು ಹೆಚ್ಚಿನ ಹಣ ಪೋಲಾಗುವಂತೆ ನೋಡ್ಕೊಳ್ತಾರೆ. And but in case of doctors, engineers and other, so they will not bother about the money because their annual income will be high and they will prefer for high quality products. ಈ ಇಂಜಿನಿಯರ್ಸ್ಗಳು ಅಥವಾ ಡಾಕ್ಟರ್ಸ್, ವೈದ್ಯಕೀಯ ರಂಗದಲ್ಲಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ವ್ಯಕ್ತಿಗಳು ಅಥವಾ ಇನ್ನಿತರೆ ಯಾವುದೇ ಸೌಲಭ್ಯದ ವರ್ಗ ಏನಿದೆ ಅವರ ಹಣದ ಬದಲಾಗಿ ಅಥವಾ ಹಣಕ್ಕೆ ಹೆಚ್ಚಿನ ಗಮನವನ್ನು ಕೊಡುವುದಕ್ಕಿಂತ ಮುಂಚೆ ಸರಕು ಮತ್ತು ಸೇವೆಗಳಿಗೆ ಹೆಚ್ಚಿನ ಗಮನವನ್ನು ಅವರು ಹರಿಸ್ತಾರೆ. ಯಾವುದೇ ರೀತಿಯಾದಂತಹ ಹಣವನ್ನು ತೊಡಗಿಸಲು ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಸೊ ಅಕಾರ್ಡಿಂಗ್ ಟು ದ occupations also, marketer has to produce and provide the goods and services. So next one is
So when there is a high income, then the demand for the goods, high quality goods and services will be high. ಯಾವಾಗ ಆದಾಯ ಹೆಚ್ಚಾಗಿರುತ್ತೋ ಆವಾಗ ಹೆಚ್ಚಿನ ಗುಣಮಟ್ಟದ, ಹೆಚ್ಚಿನ ಬೆಲೆಯ, ಹೆಚ್ಚಿನ ಬೇಡಿಕೆ ಉತ್ಪಾದನೆ ಆಗುತ್ತದೆ ಅಥವಾ ಉದ್ಭವಿಸುತ್ತದೆ. When there is a low income means then the customers will demand for the low price goods and services at a lower rate. ಯಾವಾಗ ಆದಾಯ ಕಡಿಮೆ ಆಗುತ್ತೋ ಆವಾಗ ಕಡಿಮೆ ಬೆಲೆಯ, ಕಡಿಮೆ ಬೇಡಿಕೆಯನ್ನ ಬಿಡ್ತಾರೆ. So according to the income also a marketer should segment the customers. Education, ವಿದ್ಯಾಭ್ಯಾಸ. Here we already discussed in case of urban and rural places. In case of urban places there will be high number of educated people, and in the case of rural place there will be a low number of educated persons. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಹೊಂದಿದ ಗ್ರಾಹಕರು, ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಹೊಂದಿದ ಗ್ರಾಹಕರು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ವಿದ್ಯಾಭ್ಯಾಸವನ್ನು ಹೊಂದಿರತಕ್ಕಂಥ ಗ್ರಾಹಕರನ್ನು ನಾವು ಕಾಣಬಹುದು. ಸೊ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಕೂಡ ನಾವು ಅವರನ್ನು ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಬೇಕಾಗುತ್ತೆ. ರಿಲಿಜಿಯನ್, ಆನ್ ದ ಬೇಸಿಸ್ ಆಫ್ ರಿಲಿಜನ್, ಧರ್ಮದ ಆಧಾರದ ಮೇಲೂ ಕೂಡ ವಿ ಕ್ಯಾನ್ ಸೆಗ್ಮೆಂಟ್ ದ ಕಸ್ಟಮರ್ಸ್ ಆಸ್ ಎ ಕ್ರಿಶ್ಚಿಯನ್, ಆಸ್ ಎ ಹಿಂದೂ, ಆಸ್ ಎ ಮುಸ್ಲಿಂ ಅಂಡ್ ಸೋ ಆನ್. ನಾವು ಧರ್ಮದ ಆಧಾರದ ಮೇಲೂ ಕೂಡ ಗ್ರಾಹಕರನ್ನ ಹಿಂದೂ, ಮುಸ್ಲಿಂ, ಜೈನ, ಪಾರ್ಸಿ ಅಂತ ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ದ ರಿಲಿಜನ್ ಆಲ್ಸೋ ದ ಪರ್ಸನ್ಸ್ ಡಿಮ್ಯಾಂಡ್ ವಿಲ್ ಬಿ ಚೇಂಜ್. ಅವರ ಧರ್ಮಕ್ಕೆ ಅನುಗುಣವಾಗಿ ಅವರ ಬೇಡಿಕೆಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಬೇಸ್ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಷನ್. ಈ ಜನಾಂಗೀಯ ತಳಹದಿ ಅಥವಾ ಬೇಸ್ ಏರಿಯಾ ಆಧಾರ ಏನಿದೆ ಇದು ಕೂಡ ಮಾರುಕಟ್ಟೆ ವಿಭಜನೆಗೆ ಅತ್ಯಂತ ಪ್ರಮುಖವಾದಂತಹ ಅಂಶ ಆಗಿರುತ್ತದೆ. ಸೊ ಹಿಯರ್ ಕನ್ಸ್ಯೂಮರ್ಸ್ ಆರ್ ದ ಮಾರ್ಕೆಟ್ ಕ್ಯಾನ್ ಬಿ ಸೆಗ್ಮೆಂಟ್ ಆನ್ ದ ಬೇಸಿಸ್ ಆಫ್ age, gender, occupation, income, religion and also education. And the next base for market segmentation is psychographic. ಇಲ್ಲಿ ವರ್ತನೆಯ ಆಧಾರದ ಮೇಲೂ ಕೂಡ ನಾವು ಗ್ರಾಹಕರನ್ನ ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ನೆಸೆಸಿಟಿ ಟು ದ ಮಾರ್ಕೆಟರ್ ಟು ಸೆಗ್ಮೆಂಟ್ ದ ಕನ್ಸ್ಯೂಮರ್ಸ್ ಆನ್ ದ ಬೇಸಿಸ್ ಆಫ್ ಸೈಕೋಗ್ರಾಫಿಕ್. ವರ್ತನೆಯ ಆಧಾರದ ಮೇಲೂ ಕೂಡ ಗ್ರಾಹಕರನ್ನ ವಿಂಗಡಿಸುವುದು ಮಾರಾಟಗಾರನ ಪ್ರಮುಖವಾದಂತಹ ಕೆಲಸ ಆಗಿರುತ್ತದೆ. ಹಿಯರ್ ವಾಟ್ ಆರ್ ದೋಸ್ ಮೀನ್ಸ್ ಸೋಷಿಯಲ್ ಕ್ಲಾಸ್, ಸಾಮಾಜಿಕ ವರ್ಗ, ಲೈಫ್ ಸ್ಟೈಲ್, ಜೀವನ ಶೈಲಿ, ಪರ್ಸನಾಲಿಟಿ, ವ್ಯಕ್ತಿತ್ವ ಹಾಗೂ ವ್ಯಾಲ್ಯೂಸ್, ನಂಬಿಕೆಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಗ್ರಾಹಕರನ್ನ ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಫಸ್ಟ್ ಒನ್ ಈಸ್ social class means here social class refers to lower and upper classes or middle classes, SC, ST and so on. On the basis of this class also marketer can classify or segment the consumers. ಅಂದರೆ ಮಾರಾಟಗಾರ ಏನಿದ್ದಾರೆ ಜೀವನದ ಅಥವಾ ಸಾಮಾಜಿಕ ವರ್ಗದ ಆಧಾರದ ಮೇಲೂ ಕೂಡ ಗ್ರಾಹಕರನ್ನ ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಮಧ್ಯಮ ವರ್ಗದವರು, ಶ್ರೀಮಂತರು ಅಥವಾ ಬಡತನ ರೇಖೆಗಿಂತ ಕೆಳಗಿರುವಂತಹ ವ್ಯಕ್ತಿಗಳು, ಅದರ ಆಧಾರದ ಮೇಲೂ ಕೂಡ ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಬಹುದು. ಆಸ್ ವಿ ಆಲ್ರೆಡಿ ನೋ, ರಿಚ್ ಪೀಪಲ್ ವಿಲ್ ಡಿಮ್ಯಾಂಡ್ ಫಾರ್ ದ ಹೈ ಕ್ವಾಲಿಟಿ goods and services at a higher cost, and the lower people will demand for the goods and services at a lower price. ನಮಗಾಗಲೇ ತಿಳಿದಿರೋ ಹಾಗೆ ಶ್ರೀಮಂತ ವ್ಯಕ್ತಿಗಳು ಶ್ರೀಮಂತಿಕೆ ವಸ್ತುಗಳನ್ನು, ಐಷಾರಾಮಿ ವಸ್ತುಗಳನ್ನು ಹೆಚ್ಚಿನ ಬೆಲೆಗಳಲ್ಲಿ ಕೊಂಡುಕೊಳ್ಳುತ್ತಾರೆ ಹಾಗೂ ಬಡ ಜನರು ಏನು ಮಾಡ್ತಾರೆ, ತಮ್ಮ ದಿನನಿತ್ಯದ ಜೀವನಾವಶ್ಯಕ ಸರಕು ಮತ್ತು ಸೇವೆಗಳನ್ನು ಮಾತ್ರ ಕಡಿಮೆ ಬೆಲೆಯಲ್ಲಿ ಕೊಂಡುಕೊಳ್ಳೋದಕ್ಕೆ ಇಚ್ಛೆ ಪಡ್ತಾರೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೇಸ್ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಇನ್ ಆರ್ಡರ್ ಟು ನೋ ದ ನೀಡ್ಸ್ ಆಫ್ ಡಿಫ್ರೆಂಟ್ ಸೋಷಿಯಲ್ ಕ್ಲಾಸ್ ಆಫ್ ಪೀಪಲ್. ಇದು ಒಂದು ವಿವಿಧ ಸಾಮಾಜಿಕ ವರ್ಗದ ಜನರ ಅವಶ್ಯಕತೆಗಳು ಏನಿದ್ದಾವೆ, ಅವರ ಬೇಡಿಕೆಗಳು ಏನಿದ್ದಾವೆ, ಅವುಗಳನ್ನು ಪೂರೈಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋದು ಕೂಡ ಇದು ಒಂದು ಪ್ರಮುಖವಾದ ತಳಹದಿಯಾಗಿದೆ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಲೈಫ್ ಸ್ಟೈಲ್, ಜೀವನ ಶೈಲಿ. ಯಾವ ರೀತಿಯಾಗಿ ಅವರು ತಮ್ಮ ಜೀವನವನ್ನು ನಡೆಸ್ತಾರೆ ಎನ್ನುವುದರ ಮೇಲೂ ಕೂಡ ನಾವು ಗ್ರಾಹಕರನ್ನು ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡ್ಬೋದು. ಇಟ್ ರಿಲೇಟ್ಸ್ ಟು ದ ಆಕ್ಟಿವಿಟೀಸ್, ಇಂಟ್ರೆಸ್ಟ್ ಆ್ಯಂಡ್ ಒಪಿನಿಯನ್ಸ್, ಹೌ ವಿ live or continue to live
or share our aspirations or desires or preferences. ಇದು ಒಬ್ಬ ಗ್ರಾಹಕನ ಅಭಿರುಚಿ, ಆಸಕ್ತಿ ಅಥವಾ ಆತನ ಮನೋಭಾವನೆ, ಒಪಿನಿಯನ್ ಏನಿದೆ ಎನ್ನುವುದರ ಬಗ್ಗೆ ತಿಳ್ಕೊಳ್ಬೋದು. ಒಬ್ಬ ನಿರ್ದಿಷ್ಟ ಗ್ರಾಹಕ ಯಾವ ರೀತಿಯಾಗಿ ಬದುಕುತ್ತಾನೆ, ಯಾವ ರೀತಿಯಾಗಿ ಬದುಕಬೇಕು ಎನ್ನುವಂತಹ ಕನಸನ್ನು ಕಂಡಿದ್ದಾನೆ ಅನ್ನುವುದರ ಬಗ್ಗೆ ಆಧಾರದ ಮೇಲೂ ಕೂಡ ನಾವು ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಬಹುದು. ಹಿಯರ್ ಕನ್ಸ್ಯೂಮರ್ಸ್ ಕ್ಯಾನ್ ಕ್ಲಾಸಿಫೈ ಆನ್ ದ ಬೇಸಿಸ್ ಆಫ್ ಆಕ್ಟಿವಿಟೀಸ್, ಇಂಟ್ರೆಸ್ಟ್ ಆ್ಯಂಡ್ ಒಪಿನಿಯನ್ಸ್, ಹೌ ವಿ ಲಿವ್ ಆ್ಯಂಡ್ ಹೌ we should live or continue to live, share our aspirations and desires and preferences. ಯಾವ ರೀತಿಯಾಗಿ ಒಬ್ಬ ಗ್ರಾಹಕ ಒಂದು ನಿರ್ದಿಷ್ಟ ಸರಕಿನ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾನೆ, ಆತನ ಪ್ರಾಮುಖ್ಯತೆಗಳು ಏನು, ಆತನ ಭಾವನೆಗಳು ಏನು ಎನ್ನುವುದರ ಬಗ್ಗೆ ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಬಹುದು. ಆ್ಯಂಡ್ ದ ಥರ್ಡ್ ಒನ್ ಈಸ್ ಪರ್ಸನಾಲಿಟಿ, ವ್ಯಕ್ತಿತ್ವ. ಯಾವ ರೀತಿಯಾಗಿ ನಾವು ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡುವ ವ್ಯಕ್ತಿತ್ವದ ಆಧಾರದ ಮೇಲೆ ಯಾವ ರೀತಿಯಾಗಿ ನಾವು ವಿಂಗಡಣೆ ಮಾಡಬಹುದು? ಪರ್ಸನಲ್ ಟ್ರೇಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಅವರ್ ಪರ್ಸನಾಲಿಟಿ ಇಂಡಿಕೇಟ್ಸ್ ಅವರ್ ಫೀಚರ್ಸ್ ಲೈಕ್ ಅಗ್ರೆಸಿವ್, ವೆಂಚರ್, ಕಾಶಿಯಸ್, ಆಂಬಿಷಿಯಸ್, ಪ್ರೆಸ್ಟೀಜ್ ಓರಿಯೆಂಟೆಡ್ ಆ್ಯಂಡ್ ಎಕ್ಸೆಟ್ರಾ. ಪರ್ಸನಾಲಿಟಿ ಅಂದರೆ ವ್ಯಕ್ತಿತ್ವ ಅಂತಂದರೆ ಗ್ರಾಹಕರು ಅವರ ವ್ಯಕ್ತಿತ್ವದ ಆಧಾರದ ಮೇಲೆ ವ್ಯಕ್ತಿತ್ವ ಯಾವ್ಯಾವ ಅಂಶಗಳನ್ನು ಒಳಗೊಂಡಿರ್ತದೆ ಅಂದರೆ ಅವರ ಕೋಪ ಯಾವ ರೀತಿಯಾಗಿರುತ್ತೆ, ಅವರು ಯಾವ ರೀತಿಯಾಗಿ ಮಾತನಾಡ್ತಾರೆ, ಅವರ ಮನೋಭಾವನೆಗಳಿಂದ ಅವರ ಆಲೋಚನೆ ಯಾವ ರೀತಿಯಾಗಿದೆ, ಗುಂಪುಗಳಲ್ಲಿ ಇದ್ದಾಗ ಯಾವ ರೀತಿಯಾಗಿ ವರ್ತಿಸ್ತಾರೆ, ಇನ್ನಿತರೆ ಹಲವು ಅಂಶಗಳ ಆಧಾರದ ಮೇಲೆ ನಾವು ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವ್ಯಾಲ್ಯೂಸ್. ಯಾವ ರೀತಿಯಾಗಿ ಆತ ವರ್ತನೆ ವ್ಯಾಲ್ಯೂಗಳು ಪ್ರಾಮುಖ್ಯತೆಯನ್ನು ನೀಡ್ತಾನೆ ಅಂತಂದರೆ ವ್ಯಾಲ್ಯೂಸ್ ಆರ್ ದ ನೀಡ್ಸ್ ಅಡ್ಜಸ್ಟೆಡ್ ಟು ದ ರಿಯಲ್ ವರ್ಲ್ಡ್ ಕಂಡೀಷನ್ಸ್. ಮೌಲ್ಯಗಳು, ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳು, ಪ್ರಸ್ತುತ ದಿನಮಾನಕ್ಕೆ ಯಾವ ರೀತಿಯಾಗಿ ನಮ್ಮ ಮೌಲ್ಯಗಳನ್ನು, ನಮ್ಮ ಬೇಡಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬಹುದು ಎನ್ನುವುದಕ್ಕೆ ಸಂಬಂಧಿಸಿದ್ದು ಆಗಿರುತ್ತದೆ. ಕಸ್ಟಮರ್ಸ್ ಆರ್ ಬೌಂಡ್ ಬೈ ಸಚ್ ವ್ಯಾಲ್ಯೂಸ್. ಅಂದರೆ ನಮ್ಮ ಬೇಡಿಕೆಗಳನ್ನು ಇವತ್ತಿನ ಪ್ರಪಂಚಕ್ಕೆ ಅಥವಾ ಈಗಿನ ಸ್ಥಿತಿಗತಿಗಳಿಗೆ ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದು ಎನ್ನುವುದನ್ನು ಇದು ಹೊಂದಿರುತ್ತೆ, ಮೌಲ್ಯವನ್ನು ಹೊಂದಿರುತ್ತದೆ. ಈ ಮೌಲ್ಯಗಳ ಆಧಾರದ ಮೇಲೂ ಕೂಡ ವೆದರ್ ದ ಪರ್ಸನ್ ವಿಲ್ ಬಿ ಅಡ್ಜಸ್ಟೇಬಲ್ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟಾನ್ಸಸ್ ಆರ್ ನಾಟ್. ಈಗಿರುವಂತಹ ಪರಿಸ್ಥಿತಿಯಲ್ಲಿ ಆ ಗ್ರಾಹಕ ತನ್ನ ಬೇಡಿಕೆಗಳು ಹಾಗೂ ಸ್ಥಿತಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾನೋ ಅಥವಾ ಇಲ್ಲವೋ ಅನ್ನೋದರ ಬಗ್ಗೆ ವಿವಿಧ ಗುಂಪುಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಸೊ ಆನ್ ದ ಬೇಸಿಸ್ ಆಫ್ ಸೈಕೋಗ್ರಾಫಿಕ್ ಅಂದರೆ ಮಾನಸಿಕ ವರ್ತನೆಯ ಆಧಾರದ ಮೇಲೂ ಕೂಡ ನಾವು ಗ್ರಾಹಕರನ್ನು ವಿವಿಧ ಗುಂಪುಗಳಾಗಿ ವಿಭಜಿಸಬಹುದು. ಆ್ಯಂಡ್ ದ ಲಾಸ್ಟ್ ಬೇಸ್ ಈಸ್ ಬಿಹೇವಿಯರಲ್, ವರ್ತನೆಯ ಆಧಾರದ ಮೇಲೂ ಕೂಡ ನಾವು ಯಾವ ರೀತಿಯಾಗಿ ವಿಂಗಡಣೆ ಮಾಡಬಹುದು ಗ್ರಾಹಕರನ್ನು ಅಂತಂದರೆ ಫಸ್ಟ್ ಒನ್ ಈಸ್ ಅಕೇಶನ್ಸ್, ಹೌ consumers behavior in different occasions such as festivals or marriage occasions or any other circumstances. ಅಂದರೆ ಒಬ್ಬ ಗ್ರಾಹಕ ವಿವಿಧ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡುತ್ತಾನೆ, ವಿವಿಧ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ರೀತಿಯಾಗಿ ತನ್ನ ಬೇಡಿಕೆಗಳನ್ನು ಬದಲಾಯಿಸಿಕೊಳ್ತಾನೆ ಎನ್ನುವುದರ ಆಧಾರದ ಮೇಲೂ ಕೂಡ ನಾವು ಗ್ರಾಹಕರನ್ನು ವಿವಿಧ ಗುಂಪುಗಳಾಗಿ ಮಾಡಬಹುದು. ಆನ್ ದ ಬೇಸಿಸ್ ಆಫ್ ಬಿಹೇವಿಯರ್, so occasion, how in different occasions how a customers will react and how according to the situations or conditions or occasions how we can change their taste and preferences and requirements and demands. ಯಾವ ರೀತಿಯಾಗಿ ವಿವಿಧ ಸಂದರ್ಭಕ್ಕೆ ಅನುಗುಣವಾಗಿ ತನ್ನ ಬೇಡಿಕೆ ಮತ್ತು ಅಭಿರುಚಿಗಳನ್ನು ಬದಲಾಯಿಸಿಕೊಳ್ತಾನೆ ಎನ್ನುವುದರ ಆಧಾರದ ಮೇಲೆ ನಾವು ಗ್ರಾಹಕರನ್ನು ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಬಹುದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಬೆನಿಫಿಟ್ಸ್, ಪ್ರಯೋಜನಗಳು. ಅಂದರೆ what is the expectations of a customers after purchasing a particular product. ಒಂದು ನಿರ್ದಿಷ್ಟ ಸರಕನ್ನು ಕೊಂಡುಕೊಂಡ ಮೇಲೆ ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಪ್ರಯೋಜನಗಳನ್ನು ಆತ ಎಕ್ಸ್ಪೆಕ್ಟ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಸೊ ಫಾರ್ ಎಕ್ಸಾಂಪಲ್, if we want to purchase a particular mobile means we will ask what will be the benefit, what is the memory,
ವಾಟ್ ವಿಲ್ ಬಿ ದ ಬ್ಯಾಟ್ರಿ. ಯಾವ ನಾವು ಒಂದು ಮೊಬೈಲ್ ಫೋನನ್ನು ತಗೊಳ್ಕೊಳ್ಳೋದಕ್ಕೋಸ್ಕರ ಹೋದ್ರೂ ಕೂಡ ನಾವು ಒಂದು ಮೊಬೈಲನ್ನು ತಗೊಂಡ್ಮೇಲೆ ಯಾವ ಪ್ರಯೋಜನವನ್ನು ಪಡೆದುಕೊಳ್ತೀವಿ ಅನ್ನೋದರ ಬಗ್ಗೆ ಅಂಗಡಿಯವನನ್ನ ಮಾಹಿತಿ ಕೇಳ್ತೀವಿ. ಬ್ಯಾಟ್ರಿ ಎಷ್ಟಿತ್ತು ನಿಲ್ಲುತ್ತೆ, ಯಾವ ರೀತಿಯಾಗಿ ಮೆಮೊರಿ ಇದೆ, ಹಾಗೂ ಯಾವ ರೀತಿಯಾಗಿ ಅದರ ಕಾರ್ಯಚಟುವಟಿಕೆಗಳು ನಡೀತಾವೆ, ವಾಟ್ ಈಸ್ ದ ಸ್ಪೆಷಲ್ ಫೀಚರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಮೊಬೈಲ್, ಆ ನಿರ್ದಿಷ್ಟ ಫೋನಿನ ಬಗ್ಗೆ ಇರುವಂತಹ ವಿಶೇಷ ಲಕ್ಷಣಗಳು ಏನು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಬಿಫೋರ್ ಪರ್ಚೇಸಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ವಿ ವಿಲ್ ಆಸ್ಕ್ ವಾಟ್ ವಿಲ್ ಬಿ ದ ಬೆನಿಫಿಟ್ ಆಫ್ಟರ್ ಪರ್ಚೇಸಿಂಗ್ ಇಟ್. ನಾವು ಒಂದು ನಿರ್ದಿಷ್ಟ ಸರಕನ್ನು ಕೊಳ್ಳುವುದಕ್ಕಿಂತ ಮುಂಚೆ ಅದನ್ನು ಕೊಂಡುಕೊಂಡ ನಂತರ ಯಾವ ರೀತಿಯ ಪ್ರಯೋಜನಗಳನ್ನು ಪಡಿತೀವಿ ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ತೀವಿ. ಸಮ್ ಪೀಪಲ್ ವಿಲ್ ಸಿಂಪ್ಲಿ ಪರ್ಚೇಸ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆ್ಯಂಡ್ ಯೂಸ್ ಆ್ಯಂಡ್ ಥ್ರೋ ಇಟ್. ಕೆಲವು ಗ್ರಾಹಕರು ಏನಿದ್ದಾರೆ ಒಂದು ಸರಕನ್ನು ಕೊಂಡ್ಕೊಳ್ತಾರೆ, ಬಳಸ್ತಾರೆ, ಅದರ ಕಾಲಾವಕಾಶ ಮುಗಿದ ನಂತರ ಅದನ್ನು ಬಿಸಾಕ್ಬಿಡ್ತಾರೆ. ಬಟ್ ಸಮ್ ಪೀಪಲ್ would like to purchase that particular product and expect more services from that particular product. ಕೆಲವು ಗ್ರಾಹಕರು ಏನಿದ್ದಾರೆ ಆ ನಿರ್ದಿಷ್ಟ ಸರಕನ್ನು ಕೊಂಡುಕೊಳ್ಳುವುದರ ಜೊತೆಗೆ ದೀರ್ಘಾವಧಿಯವರೆಗೆ ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಕೂಡ ಅಥವಾ ಸೇವೆಗಳನ್ನು ಪಡೆದುಕೊಳ್ಳಲು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆನ್ ದ ಬೇಸಿಸ್ ಆಫ್ ದೇರ್ ಎಕ್ಸ್ಪೆಕ್ಟೇಷನ್ಸ್ ಆನ್ ದ ಬೆನಿಫಿಟ್ಸ್ ಎಕ್ಸ್ಪೆಕ್ಟೆಡ್ ಬೈ ದೇರ್ ದೇ ಕ್ಯಾನ್ ಕ್ಲಾಸಿಫೈಡ್ ಇಂಟು ಡಿಫರೆಂಟ್ ಗ್ರೂಪ್ಸ್. ಅವರ ಪ್ರಯೋಜನದ ಎಕ್ಸ್ಪೆಕ್ಟೇಷನ್ಸ್ ಅಪೇಕ್ಷೆಗಳಿಗೆ ಅನುಗುಣವಾಗಿ ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸ್ಟೇಟಸ್, ಅಂತಸ್ತು. ಯಾವ ರೀತಿಯಾಗಿ ನಾವು ಹಿಯರ್ ಸ್ಟೇಟಸ್ ರೆಫರ್ಸ್ ಟು ಹೌ ಆಫರ್ ದ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಬೈ ಕಸ್ಟಮರ್ಸ್. ಯಾವ ರೀತಿಯಾಗಿ ಒಂದು ನಿರ್ದಿಷ್ಟ ಸರಕನ್ನು ಆ ವ್ಯಕ್ತಿ ಬಳಸ್ತಾನೆ ಎನ್ನುವುದರ ಆಧಾರದ ಮೇಲೆ ನಾವು ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡ್ಬೋದು. ವೆದರ್ ಹಿ ಈಸ್ fresher to the particular product, or whether he is a regular customer to the particular product, or whether he is periodically changing his demand. ನಾವು ಒಂದು ನಿರ್ದಿಷ್ಟ ಸರಕಿಗೆ ಇರುವಂತಹ ಗ್ರಾಹಕ ಅಂದರೆ ಆ ಗ್ರಾಹಕ ಆ ಸರಕಿಗೆ ಹೊಸವನಾಗಿದ್ದಾನೋ ಅಥವಾ ನಿರಂತರವಾಗಿ ಬಳಸುವಂತಹ ಗ್ರಾಹಕನಾಗಿದ್ದಾನೋ ಅಥವಾ ಕೆಲವು ಸಂದರ್ಭಗಳಲ್ಲಿ ಬಳಸುವ ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಬೇರೆ ಸರಕನ್ನು ಬಳಸುವಂತಹ ವ್ಯಕ್ತಿಯಾಗಿದ್ದಾನೆ ಅಥವಾ ಆಗಿದ್ದಾನೆಯೋ ಅನ್ನುವುದ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಸ್ಟೇಟಸ್ ಹಿಯರ್ ರೆಫರ್ಸ್ ಟು ದ ಹೌ ಆಫರ್ ದ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಬೈ ಕಸ್ಟಮರ್ಸ್ ಲೈಕ್ ನಾನ್ ಯೂಸರ್ಸ್, ಆರ್ ವೆದರ್ ಹಿ ಈಸ್ ಫ್ರೆಶರ್ ಟು ದ ಪ್ರಾಡಕ್ಟ್ ಆರ್ ಹಿ ಈಸ್ ರೆಗ್ಯುಲರ್ ಕಸ್ಟಮರ್ ಟು ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಹೌ ಪೊಟೆನ್ಷಿಯಲ್ ಯೂಸರ್. ಸೊ ಆ ರೀತಿಯಾಗಿ ಹೊಸಬನಾಗಿದ್ದಾನೋ ಅಥವಾ ನಿರಂತರ ಗ್ರಾಹಕ ಅಥವಾ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾನೋ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಆತ ಆ ಸರಕನ್ನು ಬಳಸ್ತಾ ಇದ್ದಾನೋ ಅನ್ನೋದರ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಅಟಿಟ್ಯೂಡ್, ಭಾವನೆ ಅಥವಾ ಸೊ ಅಟಿಟ್ಯೂಡ್ ಸ್ಟೇಟ್ ಹೌ ಕಸ್ಟಮರ್ಸ್ react to our product, like hostile, indifferent, enthusiastic, positive or negative. Attitude here refers to ಭಾವನೆ. ಯಾವ ರೀತಿಯಾಗಿ ಆ ಗ್ರಾಹಕ ನಮ್ಮ ಸರಕಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅಥವಾ ಯಾವ ರೀತಿಯಾಗಿ ನಮ್ಮ ಸರಕಿನ ಬಗ್ಗೆ ಆತ ಮನೋಭಾವನೆಯನ್ನು ಹೊಂದಿದ್ದಾನೋ, ವೆದರ್ he has positive attitude towards our product or negative attitude towards our product. ನಮ್ಮ ಸರಕಿನ ಬಗೆಗೆ ಆತ ಧನಾತ್ಮಕವಾದ ಭಾವನೆಯನ್ನು ಹೊಂದಿದ್ದಾನೋ ಅಥವಾ ಋಣಾತ್ಮಕ ಭಾವನೆಯನ್ನು ಹೊಂದಿದ್ದಾನೋ, ವೆದರ್ ಹಿ ಈಸ್ ಕ್ಯೂರಿಯಸ್, ಆ ನಿರ್ದಿಷ್ಟ ಸರಕಿನ ಬಗ್ಗೆ ಆತ ಕುತೂಹಲಕಾರಿಯಾಗಿದ್ದಾನೋ ಅಥವಾ ಆತನಿಗೆ ಇಷ್ಟವಿಲ್ವೋ ಅಥವಾ ವಿವಿಧ ರೂಪುರೇಷೆಗಳಲ್ಲಿ ಅದನ್ನು ನೋಡ್ತಾ ಇದ್ದಾನೋ ಎನ್ನುವುದರ ಆಧಾರದ ಮೇಲೆ ಕೂಡ ವಿವಿಧ ಗುಂಪುಗಳಾಗಿ ಗ್ರಾಹಕರನ್ನು ನಾವು ವಿಂಗಡಣೆ ಮಾಡಬಹುದು. ಹಿಯರ್ ವ್ಯಾಲ್ಯೂಸ್ attitude refers to the whether it is how a customer react to our product, whether in positive manner or in negative manner, whether he is curious about our product. ಆತ ಧನಾತ್ಮಕವಾಗಿ ಯೋಚನೆ ಮಾಡ್ತಿದ್ದಾನೋ, ಋಣಾತ್ಮಕವಾಗಿ ಯೋಚನೆ ಮಾಡ್ತಿದ್ದಾನೋ ಅಥವಾ ಆತ ನಮ್ಮ ಸರಕಿನ ಬಗ್ಗೆ ಕುತೂಹಲಕಾರಿಯಾಗಿದ್ದಾನೋ ಅಥವಾ ಯಾವುದೇ ರೀತಿಯಾದಂತಹ ಆಸಕ್ತಿನೇ ಹೊಂದಿರುವ ಅನ್ನೋದರ ಆಧಾರದ ಮೇಲೆ ಕೂಡ ನಾವು ಗ್ರಾಹಕರನ್ನ ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಬಹುದು. ಸೊ ದಿಸ್ ಇಸ್ ಅಬೌಟ್ ದ ಬಿಹೇವಿಯರಲ್ ಬೇಸ್. ಈ ವರ್ತನೆಯ ಆಧಾರದ ಮೇಲೆ ಯಾವ ರೀತಿಯಾಗಿ ನಾವು ಗ್ರಾಹಕರನ್ನ ವಿವಿಧ ಗುಂಪುಗಳಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ್ಯಂಡ್
ಸೆಗ್ಮೆಂಟೇಷನ್. ಇವೆಲ್ಲವುಗಳು ಡೆಮೋಗ್ರಾಫಿಕ್ ಜನಾಂಗೀಯ, ಸೈಕೋಗ್ರಾಫಿಕ್ ಮಾನಸಿಕತೆಯ ಮೇಲೆ, ಬಿಹೇವಿಯರಲ್ ವರ್ತನೆಯ ಆಧಾರದ ಮೇಲೆ ನಾವು ಗ್ರಾಹಕರನ್ನು ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಿ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸರಕು ಮತ್ತು ಸೇವೆಗಳನ್ನು ಪೂರೈಸುವಂತಹ ಕಾರ್ಯಚಟುವಟಿಕೆಯನ್ನು ಒಬ್ಬ ಮಾರಾಟಗಾರ ಮಾಡುತ್ತಾನೆ. ಆನ್ ದ ಬೇಸಿಸ್ ಆಫ್ ಆಲ್ ದೀಸ್ ಎಲಿಮೆಂಟ್ಸ್ ಎ ಮಾರ್ಕೆಟರ್ can segment their customers into different groups, and according to their demands and requirements he will produce and provide the goods and services in order to satisfy those requirements. So this is about the basis of market segmentation. ಇಷ್ಟು ಮಾರುಕಟ್ಟೆ ವಿಭಜನೆಯ ಆಧಾರಗಳಾಗಿವೆ. In next class we will discuss about the requisites or criteria or essentials of effective segmentation. ನಾವು ಮುಂದಿನ ತರಗತಿಯಲ್ಲಿ ಮಾರುಕಟ್ಟೆ ವಿಭಜನೆಯು ಪರಿಣಾಮಕಾರಿಯಾಗಿರಬೇಕು ಅಂತಂದರೆ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಅದು ಹೊಂದಿರಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.